ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 150ರನ್ನ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಲಬುರಗಿ ಯಾದಗಿರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಯಾದಗಿರಿಯ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಮೃತ ಅಧಿಕಾರಿ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಡಿದೆದ್ದಿದ್ದಾರೆ. ಯಾದಗಿರಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವಿಗೆ ತನಿಖೆ ಆದೇಶವನ್ನು ಹೊರಡಿಸಲಾಗಿದೆ. ಶಾಸಕರಿದ್ದರೂ ಎಫ್ಐಆರ್, ಬೇರೆವಿದ್ರೂ ಕೂಡ ಎಫ್ಐಆರ್ ಕೇಸ್ ಹಾಕಬೇಕು. ಕುಟುಂಬಸ್ಥರು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಸಾವಿನ ಬಗ್ಗೆ ಈಗಾಗಲೇ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಅವರು ನ್ಯಾಚುರಲ್ ಆಗಿ ಮೃತಪಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅವರು ಸೂಸೈಡ್ ಮಾಡಿಕೊಂಡಿಲ್ಲ, ಡೆತ್ ನೋಟು ಬರೆದಿಟ್ಟಿಲ್ಲ. ಕುಟುಂಬಸ್ಥರು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ. ಇದೆಲ್ಲ ತನಿಖೆ ಮಾಡಿ ಅಂತ ನಾನು ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ವರದಿ ಬಂದ ಮೇಲೆ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಏನ್ ಹೇಳ್ಬೇಕು ಸರ್, ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರು MLA ಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡು ತಿನ್ನೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದುಡ್ಡು ತಿನ್ಸ್ತೀರಾ MLA ಗೆ? ನೀವು MLA ಸಾಕ್ತೀರಾ ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಊಟ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ? MLA ಗೋಸ್ಕರ ದುಡಿತೀರಾ? MLA ಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್. ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಎಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ. ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ, ನಮ್ಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ, ಅವಾಗ ಎದ್ದೇಳ್ತೀವಿ ನಾವು. ಇಲ್ಲಿ ಅಲ್ಲ ಅಮ್ಮ, ನಿಮ್ಗೆ ಇವಾಗ PSI ಅವರು ದುಡ್ಡು ಕೇಳಿರೋ ಬಗ್ಗೆ ನಿಮ್ಮ ಸತಿ ಅವರು ಏನಾದರೂ ಮಾತಾಡಿದ್ದಾರೆ ಸರ್. ಅವ್ರು ಮಾತಾಡಿದ್ದಾರೆ, ಅವ್ರು ಸ್ಟ್ರೆಸ್ಸಲ್ಲಿದ್ದರು ಸಿಕ್ಕಾಪಟ್ಟೆ. ನಾವೆಲ್ಲರೂ ಹೇಳಿದ್ದೀವಿ, ಇಲ್ಲ ಅಂದರೆ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ. ಅವ್ರ ತಪ್ಪು ಇದ್ದರೆ ನೀವು ಅವ್ರನ್ನ ತೆಗಿಬೇಕು. ಕ್ಯಾಸ್ಟ್ ಬಂದಿತ್ತು, ಯಾಕೆ ಈ ಜನ್ರೇಷನಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? SC ಆದರೆ ನಾವು ಬೇಕಂತ ದೇವ್ರಿಗೆ ಕೇಳ್ಕೊಂಡು ಬಂದಿರ್ತೀವ, ನಾವು SC ಆಗಿ ಹುಟ್ಟಬೇಕು ಅಂತ ಹೇಳಿ? ಯಾರು ತಪ್ಪಿದೆ ಇಲ್ಲಿ? ಅವ್ರದ್ದು ತಪ್ಪಿದೆ, ಅವ್ರು ಬರಬೇಕು. ಜಾತಿ ಮತ್ತು ಹಣಕ್ಕಾಗಿ ಜಾತಿ ಹಣಕ್ಕಾಗಿ ಎಲ್ಲ ಜಾತಿ ಮತ್ತು ಹಣಕ್ಕಾಗಿನೇ ಆಗಿದ್ದು. ಒಂದು ಪ್ರಾಂಪ್ಟ್ ಆಫೀಸರ್, ಒಂದು ನಿಯತ್ತಾದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ. ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್. SP ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ. ಅವ್ರನ್ನ ನಂಬ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಇವಾಗ ತನಕ ಹೊರಗೆ ಬಂದಿಲ್ಲ ಅವರು. ಹೆಂಗಿರ್ಬೇಕು? ನನ್ಗೆ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳಬೇಕು? ಪ್ರೆಗ್ನೆಂಟ್ ಇದ್ದೀನಿ ನಾನು, 8 months ಪ್ರೆಗ್ನೆಂಟ್ ಇದ್ದೀನಿ. ಕೂಡ್ಸಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೇ ಹ್ಯುಮ್ಯಾನಿಟಿ ಇಲ್ಲ ಅವ್ರಿಗೆ. ಏನು ಮಾಡಬೇಕು ಹೇಳಿ? ನೀವೆಲ್ಲರೂ ಆನ್ಸರ್ ಕೊಡಿ. ಅವ್ನು PSI ಪೊಲೀಸ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗೋಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್ ಏನು ಸಿಗುತ್ತೆ?
ಏನ್ ಸಿಗುತ್ತೆ? ನಿಮಗೆ ಕಷ್ಟ ಬಂದ್ರೆ ಯಾರು ನೋಡ್ತಾರೆ? ಮುಂದೆ ಏನು ಚರ್ಚೆ ಅಲ್ಲಮ್ಮ ಈಗ ನಿಮ್ಗೆ ಈಗ ಎಷ್ಟು ಹಣ ಕೇಳಿದ್ರಂತ ಏನಾದರೂ ಹೇಳಿದ್ರಮ್ಮ? ಸಿಕ್ಕಾಪಟ್ಟೆ ಕೇಳಿದ್ದಾರೆ ಸರ್ ಹಣ, ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ ಹಣ. ಯಾರ್ಯಾರು ಕೇಳಿದ್ರು? ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು ಅಲ್ಲ ಯಾರ್ಯಾರು ಕೇಳಿದ್ದಾರೆ? ಎಮ್ ಎಲ್ ಎ ಮಗ ಸರ್, ಅವ್ರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರಿಬ್ಬರು ವಿರುದ್ಧ ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ, ಅವ್ರು ಬರ್ಬೇಕು. ಅಲ್ಲ ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ. ಏನ್ ಹೇಳ್ಬೇಕು ಸರ್?